ಕೋಲ್ಕತ್ತಾದಲ್ಲಿ ನಡೆದ ಜೂನಿಯರ್ ವೈದ್ಯೆ ಮೇಲೆ ನಡೆದ ಗ್ಯಾಂಗ್ ರೇಪ್ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಮತ್ತೊಂದು ಗ್ಯಾಂಗ್ ರೇಪ್ ಪ್ರಕರಣ ಇದೀಗ ಎಚ್ಆರ್ಎಸ್ ಲೇಔಟ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಶನಿವಾರ ಮಧ್ಯರಾತ್ರಿ ನಡೆದಿದೆ ಎಂದು ತಿಳಿದು ಬಂದಿದೆ. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯಾಚಾರ ಪ್ರಕರಣವೊಂದು ನಡೆದಿದೆ. ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್, ಅತ್ಯಾಚಾರ ಎಸಗಿರೋದು ಆಟೋ ಚಾಲಕ ಅಲ್ಲ, ಬೈಕ್ನಲ್ಲಿ ಡ್ರಾಪ್ ಕೊಟ್ಟವನು ಎನ್ನಲಾಗ್ತಾ ಇದೆ. ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮನ್ ಗುಪ್ತಾ ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 1:30 ಸಮಯದಲ್ಲಿ ಈ ಘಟನೆ ನಡೆದಿದೆ. ಬೈಕ್ನಲ್ಲಿ ಓರ್ವನಿಂದ ಲಿಫ್ಟ್ ತೆಗೆದುಕೊಳ್ಳುವಾಗ ಆ ಬೈಕ್ ಸವಾರ ಅತ್ಯಾಚಾರ ಎಸಗಿದ್ದಾನೆ ಅಂತ ಗೊತ್ತಾಗಿದೆ. ಕೋರಮಂಗಲದ ಬಳಿ ಗಲಾಟೆ ಆದ ಸಂದರ್ಭದಲ್ಲಿ ಬೇರೆ ಪೊಲೀಸರು ಇರಲಿಲ್ಲ. ಮತ್ತೊಂದು ಕೇಸ್ನಲ್ಲಿ ಹೋಗಿದ್ರು. ಟೂ ವೀಲರ್ನಲ್ಲಿ ಲಿಫ್ಟ್ ತೆಗೆದುಕೊಂಡಿದ್ದಾಳೆ. ಆತನಿಂದಲೇ ಅತ್ಯಾಚಾರ ಆಗಿರೋ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಯುವತಿಯ ಸಂಬಂಧಿಕರು, ಕುಟುಂಬಸ್ಥರು, ಸ್ನೇಹಿತರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದೀವಿ. ಅಪರಿಚಿತ ವ್ಯಕ್ತಿಯಿಂದ ಆಕೆ ಬೈಕ್ನಲ್ಲಿ ಡ್ರಾಪ್ ಅನ್ನ ತೆಗೆದುಕೊಂಡಿದ್ದು ನಿಜ. ನಂತರ ಈ ಕೃತ್ಯವನ್ನ ಎಸಗಿದೆ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. Today early morning, around between 1 to 1:30, one rape incident has been reported in HSR layout police station limits, and where one major girl who tried to take a lift on a two-wheeler at around 1 o'clock in the night, and that person, instead of going to the designated place, he took her to some isolated place and tried to rape her. And in this regard, we have registered one rape case. Further investigation is taken up, and she is being admitted to one private hospital where she is undergoing treatment. Her condition is stable, and further investigation is going. Sir, what happened that day, sir? She fighted with his boyfriend or what? No, as of now, we are investigating all the circumstances, that how it has happened, where was she, why she took the lift on a two-wheeler, so that all aspects have been